ಸಹ್ಯಾದ್ರಿ ಎಂದು ಹೆಸರು. ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗೆ ಹೊಂದಿಕೊಂಡಂತೆ ಹಾಸನ ಜಿಲ್ಲೆಯ ತಾಲೂಕುಗಳೆಂದರೆ ಸಕಲೇಶಪುರ, ಆಲೂರು, ಬೇಲೂರು. ಈ ತಾಲೂಕುಗಳು ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡಿರುವ ಕಾರಣಕ್ಕೆ ಹಾಸನ ಜಿಲ್ಲೆಯನ್ನು ಅರೆಮಲೆನಾಡು ಎಂದು ಕರೆಯುತ್ತಾರೆ. ಈ ಭಾಗದ ರೈತರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ. ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ ಮುದುಕರಿಲ್ಲ, ಕೋಲು ಆಡದ ಊರಿಲ್ಲ ಎಂಬ ಗಾದೆ ಮಾತು ನಿಜ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತ ಖಂಡದಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಒಂದು ಪ್ರಮುಖ ಕಲೆ ಕೋಲಾಟ. ಜನಪದರ ಜೀವನದಲ್ಲಿ ಒಂದಾಗಿ ಬೆಳೆದು ಬಂದಿದೆ. ಹಬ್ಬ, ಹುಣ್ಣಿಮೆ, ಜಾತ್ರೆ, ಉತ್ಸವ, ಮದುವೆ, ಮುಂಜಿ, ಸುಗ್ಗಿ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಸಡಗರದ ಮನರಂಜನೆಗಾಗಿ ಕೋಲು ಹುಯ್ಯುತ್ತಾರೆ. ಗಟ್ಟಿ ಬಿದಿರು, ಕಾರೆ ತೇಗದಂತಹ ಮರಗಳಿಂದ ಮಾಡಿದ ಕೋಲು, ತಾಳ, ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು. ಇದರಲ್ಲಿ ವೇಷಭೂಷಣವೂ ಇರಬೇಕೆಂದಿಲ್ಲ. ಕೋಲಿನ ಕಣಿಗಳಿಗೆ ತಾಳ, ಸ್ವರವೆತ್ತಿ ಹಾಡುವ ಕಂಠ ಇವಿಷ್ಟೇ ಇದರ ಬಂಡವಾಳ. ಬೀದರ್ ಜಿಲ್ಲೆಯಿಂದ ಬಂದಿದೆ. ಬೀದರ ಕೋಟೆಯನ್ನು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ. ಬೀದರ್ ಕೋಟೆಯನ್ನು ಬಹುಮನಿ ರಾಜವಂಶದ ಸುಲ್ತಾನ ಅಲಾವುದ್ದೀನ್ ಬಹುಮನ್ 1426ರಲ್ಲಿ ನಿರ್ಮಿಸಿದನು. ಬೀದರ್ ಬಹುಮನಿ ಸುಲ್ತಾನರ ರಾಜಧಾನಿಯಾಗಿತ್ತು. ಬೀದರ್ ಕೋಟೆಯನ್ನು ದೇಶದ ಅತ್ಯಂತ ಅಸಾಧಾರಣ ಕೋಟೆ ಎಂದು ಪರಿಗಣಿಸಲಾಗಿದೆ. ಬೀದರ್ ಕೋಟೆಯು ಪರ್ಷಿಯನ್ ವಾಸ್ತುಶಿಲ್ಪದ ದಟ್ಟವಾದ ಪ್ರಭಾವದಿಂದ ನಿರ್ಮಾಣಗೊಂಡಿದೆ. ಕೋಟೆಯಲ್ಲಿ ನೋಡಬಹುದಾದಂತಹ ಸ್ಮಾರಕಗಳೆಂದರೆ ಸೋಲಾಕಂಬ ಮಸೀದಿ, ಗಗನ ಮಹಲ್, ದಿವಾನ್ ಇ ಆಮ್, ಹಜಾರ್ ಕೊಠಾರಿ, ನೌಬತ್ ಖಾನ, ಲೋಹದ ಫಿರಂಗಿಗಳೊಂದಿಗೆ ಅಷ್ಟಭುಜಾಕೃತಿ ಆಕಾರದ 37 ಬುರುಜುಗಳಿವೆ. ಬೀದರ್ನ ಅತ್ಯಂತ ವೈಶಿಷ್ಟ್ಯವೆಂದರೆ ಐತಿಹಾಸಿಕ ಕರೇಜ್ ನೀರು ಸರಬರಾಜು ವ್ಯವಸ್ಥೆ. ಕರೇಜ್ ವ್ಯವಸ್ಥೆಯನ್ನು ಬಹುಮನಿ ರಾಜರು 15ನೇ ಶತಮಾನದಲ್ಲಿ ನಿರ್ಮಿಸಿದರು. ಬೀದರ್ ಕೋಟೆಯನ್ನು ಯುನೆಸ್ಕೋ ಸಂಸ್ಥೆಯು 2014ರಲ್ಲಿ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ.